ರಾಜ್ಯದಲ್ಲಿ ಮತ್ತೆ ವಕ್ಫ್ ಬೋರ್ಡ್ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣದ ಬಂದ್ಗೂ ಕೂಡ ಹಿಂದೂ ಸಂಘಟನೆಗಳು ಕರೆ ನೀಡಿವೆ. ವಕ್ಫ್ ಬೋರ್ಡ್ನಿಂದ ಭೂ ಕಬಳಿಕೆ ಖಂಡಿಸಿ ಬಂದ್ಗೆ ಕರೆ ನೀಡಲಾಗಿದೆ. 50ಕ್ಕೂ ಹೆಚ್ಚು ರೈತರ ಭೂಮಿ ಹಾಗೆ ಸರ್ಕಾರದ ಆಸ್ತಿ ಕಬಳಿಕೆ ಆರೋಪವನ್ನ ಸಂಬಂಧಪಟ್ಟಂತೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಶ್ರೀರಂಗಪಟ್ಟಣ ಬಂದ್ ಆಗಲಿದೆ. ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಪ್ರತಿಭಟನೆ ಕೂಡ ನಡೆಯುತ್ತೆ. ವಿಎಚ್ಪಿ ಬಜರಂಗ ದಳ ರೈತ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಲಿವೆ. ರಾಜ್ಯದಲ್ಲಿ ಮತ್ತೆ ವಕ್ಫ್ ಬೋರ್ಡ್ ಕಿಚ್ಚು ಜೋರಾಗೇ ಇದೆ. ಈ ಬೆನ್ನಲ್ಲೇ ಶ್ರೀರಂಗಪಟ್ಟಣ ಬಂದ್ ಮಾಡಬೇಕು ಹೀಗಂತ ಹಿಂದೂ ಸಂಘಟನೆಗಳು ಕರೆ ನೀಡಿರೋದು. ವಕ್ಫ್ ಬೋರ್ಡ್ನಿಂದ ಪ್ರಮುಖವಾಗಿ ಭೂ ಕಬಳಿಕೆಯನ್ನ ಖಂಡಿಸಿ ಬಂದ್ ಮಾಡಲೇಬೇಕು ಅಂತ ಸಂಘಟನೆಗಳು ಕರೆ ನೀಡಿದೆ. ಬರೋಬ್ಬರಿ 50ಕ್ಕೂ ಹೆಚ್ಚು ರೈತರ ಭೂಮಿ ಜೊತೆಗೆ ಸರ್ಕಾರದ ಭೂಮಿಯನ್ನ ಕೂಡ ಕಬಳಿಸಿದೆ. ಈ ಆರೋಪದ ಬೆನ್ನಲ್ಲೇ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಶ್ರೀರಂಗಪಟ್ಟಣ ಬಂದ್ ಮಾಡಬೇಕು ಹೀಗಂತ ವಿಎಚ್ಪಿ ಬಜರಂಗ ದಳ ರೈತ ಸಂಘಟನೆಗಳು ಕೂಡ ಈ ಬಂದ್ಗೆ ಸಾಥನ್ನ ಕೊಡ್ತಾ ಇದೆ. ಇನ್ನು ವಕ್ಫ್ ಬೋರ್ಡ್ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಹಾಟ್ ಟಾಪಿಕ್ ಅಂತಾನೆ ಹೇಳ್ಬಹುದು. ಮತ್ತೆ ಇದರ ಕಿಚ್ಚು ಹೊತ್ಕೊಂಡಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಬೆನ್ನಲ್ಲೇ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಬಂದ್ ಆಗತ್ತೆ. ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಯುತ್ತೆ. ಈ ಪ್ರತಿಭಟನೆಗೆ ವಿಎಚ್ಪಿ ಬಜರಂಗ ದಳ ರೈತ ಸಂಘಟನೆಗಳು ಕೂಡ ಸಾಥ್ ನೀಡ್ತವೆ. ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಇನ್ನು ಈ ಬೆನ್ನಲ್ಲೇ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಬಂದ್ಗೆ ಕರೆಯನ್ನ ಕೂಡ ನೀಡಲಾಗಿದೆ. ವಿವಿಧ ದಲಿತ ಪರ ಸಂಘಟನೆಗಳಿಂದ ಇಡೀ ಪಟ್ಟಣ ಬಂದ್ ಆಗಬೇಕು ಅಂತ ಕರೆ ನೀಡಲಾಗಿದೆ. ಬಂದ್ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಸಾಗತ್ತೆ. ಅಂಗಡಿ ಮುಂಗಟ್ಟು ಕೂಡ ಬಂದ್ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ವಿವಾದ ವಿಚಾರ ತಾರಕಕ್ಕೇರಿದೆ ಅಂತಾನೆ ಹೇಳಬಹುದು. ರಾಜ್ಯಸಭೆಯ ಸಂಸತ್ನಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಅವರ ಕುರಿತಾಗಿ ಅಂಬೇಡ್ಕರ್ ಅಂತ ಉಚ್ಚರಿಸುವ ಬದಲಾಗಿ ದೇವರ ನಾಮವನ್ನ ಉಚ್ಚಾರಣೆ ಮಾಡಿದಿದ್ರೆ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಸಂಬಂಧ ಇಡೀ ರಾಜ್ಯವೇ ಬೆಂಕಿ ಹೊತ್ಕೊಂಡಿತ್ತು ಅಂತಾನೆ ಹೇಳಬಹುದು. ಹಲವಾರು ಪ್ರತಿಭಟನೆಗಳು ನಡೆದವು. ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತ ಕೂಡ ವಿಪಕ್ಷಗಳು ಅಥವಾ ಕಾಂಗ್ರೆಸ್ ಪಕ್ಷ ಕೂಡ ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಲ್ಲವೂ ಕೂಡ ಪ್ರತಿಭಟನೆ ನಡೀತು. ಇನ್ನು ಇದೇ ಬೆನ್ನಲ್ಲೇ ಇವತ್ತು ಬಾಗಲಕೋಟೆಯಲ್ಲೂ ಕೂಡ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿ ಇವತ್ತು ಇಡೀ ನಗರದಾದ್ಯಂತ ಬಂದ್ ಘೋಷಣೆಯನ್ನ ಮಾಡಲಾಗಿದೆ. ಅಂದ್ರೆ ಒಂದು ಘೋಷಣೆ ಹಾಕ್ಬಿಡ್ರಿ.